ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಾ ಇರುವ ದರ್ಶನ್ ಅಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೊಡುವ ಊಟ ನನಗೆ ಸರಿ ಹೋಗ್ತಾ ಇಲ್ಲ ಅಂತ ಹೇಳಿ ಮನೆ ಊಟ ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ರು. ಮನೆ ಊಟಕ್ಕಾಗಿ ಆರೋಪಿ ದರ್ಶನ್ ಪರದಾಟವನ್ನ ಪಡ್ತಾ ಇದ್ರು. ನನಗೆ ಆರೋಗ್ಯದ ಸಮಸ್ಯೆ ಉಂಟಾಗ್ತಾ ಇದೆ, ಈ ಊಟ ತಿಂದು ಅಂತ ಹೇಳಿ ನ್ಯಾಯಾಲಯದ ಮೆಟ್ಟಿಲು ಕೂಡ ಹತ್ತಿದ್ರು. ಅರ್ಜಿ ವಿಚಾರಣೆಯನ್ನ ಈಗ ನ್ಯಾಯಾಲಯ ಆರಂಭ ಮಾಡಿದೆ. ದರ್ಶನ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಕೆಲ ಕಾಲ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಪರಪ್ಪನ ಅಗ್ರಹಾರದ ಊಟ ನನಗೆ ಸೇರ್ತಾ ಇಲ್ಲ, ನನಗೆ ವಾಮಿಟ್ ಆಗ್ತಾ ಇದೆ, ನನಗೆ ಆರೋಗ್ಯದ ಸಮಸ್ಯೆ ಆಗ್ತಾ ಇದೆ, ನನಗೆ ಮನೆ ಊಟ ಬೇಕು ಅಂತ ಹೇಳಿ ವಕೀಲರ ಮೂಲಕ ನ್ಯಾಯಾಲಯದ ಮೊರೆ ಹೋಗಿದ್ರು. ಈಗ ಅವರ ಅರ್ಜಿ ವಿಚಾರಣೆ ನಡೀತಾ ಇದೆ. ಕೆಲ ಕಾಲ ವಿಚಾರಣೆಯನ್ನು ಮುಂದೂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ನೊಂದಿಗೆ ನಮ್ಮ ಪ್ರತಿನಿಧಿ ನವೀನ್ ಶೆಟ್ಟಿ ಕೆರಾಡಿ ಈಗ ಸಂಪರ್ಕದಲ್ಲಿದ್ದಾರೆ. ನವೀನ್, ಏನಾದರೂ ಮನೆ ಊಟ ಸಿಗೋ ಸಾಧ್ಯತೆ ಇದೆಯಾ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ? ರಂಜಿತ್, ಈಗಾಗಲೇ ಪರಪ್ಪನ ಜೈಲಿನಲ್ಲಿ ಇರುವಂತಹ ಏನು ದರ್ಶನ್ ಇವತ್ತು ಒಂದು ತಿಂಗಳ ಕಳೆದು ಮತ್ತೊಂದು ದಿನಕ್ಕೆ ಕಾಲಿಟ್ಟಿದ್ದಾರೆ. ಆದ್ರೆ ಈಗ ದರ್ಶನ್ ಜೈಲಿನಲ್ಲಿ ಇವಾಗ ಏನು ಇಲ್ಲಿನ ಊಟ ವ್ಯವಸ್ಥೆ ಸರಿ ಆಗ್ತಿಲ್ಲ, ನನಗೆ ಈ ಊಟ ಆಗೋದಿಲ್ಲ ಅಂತ ಹೇಳಿ ಈಗಾಗಲೇ ಕೋರ್ಟಿನಲ್ಲಿ ತಮ್ಮ ವಕೀಲರ ಮೂಲಕ ಮನವಿಯನ್ನ ಸಲ್ಲಿಸಿದ್ರು. ಆದ್ರೆ ಇವತ್ತು ಇನ್ನೂ ಕೂಡ ಕೋರ್ಟ್ ಆದೇಶವನ್ನ ಕಾಯ್ದಿರಿಸುವ ಹಿನ್ನೆಲೆ ಮನೆ ಊಟ ಸಿಗುತ್ತಾ ಅನ್ನೋದು ಒಂದು ಕಡೆ ಪ್ರಶ್ನೆ. ಆದ್ರೆ ದರ್ಶನ್ ಜೈಲಿನಲ್ಲಿ ಇರುವ ಸಂದರ್ಭದಲ್ಲೂ ಕೂಡ ಈಗಾಗಲೇ ಒಳಗಡೆ 4 ಗೋಡೆಯ ಮಧ್ಯೆ ಇರೋದ್ರಿಂದಾಗಿ ಒಂದಷ್ಟು ಪರದಾಡುವ ಪರಿಸ್ಥಿತಿ ಅಂತೂ ದರ್ಶನ್ಗೆ ನಿರ್ಮಾಣ ಆಗಿರುವಂತದ್ದು. ಜೊತೆಗೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ವಿನೋದ್ ರಾಜ್ ಅವರು ಭೇಟಿಗೆ ಬಂದಿದ್ರು. ಆದ್ರೆ ಪತ್ನಿ ವಿಜಯಲಕ್ಷ್ಮಿ ಇವತ್ತೇ ಭೇಟಿಗೆ ಬರೋದ್ರಿಂದಾಗಿ ಸೋಮವಾರ ಬರ್ತೀನಿ ಅಂತ ಹೇಳಿರುವ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದ ಕೂಡ ಅವರು ಜೈಲಿನ ಬಳಿ ಇನ್ನೂ ಕೂಡ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆಗೆ ತೆರಳೋದಕ್ಕೆ ವಿನೋದ್ ರಾಜ್ ಅವರು ಕಾಯ್ತಾ ಇರುವಂತದ್ದು. ಜೊತೆಗೆ ಏನು ಅವರ ಬಾಲ್ಯದ ಸ್ನೇಹಿತ ಶಿವಕುಮಾರ್ ಅವರು ಕೂಡ ತಿರುಪತಿಗೆ ಹೋಗಿ ಪ್ರಸಾದವನ್ನ ಕೂಡ ಇವತ್ತು ದರ್ಶನ್ ಅವರಿಗೆ ಜೈಲಿಗೆ ಅವ್ರಿಗೆ ಕೊಡೋದಕ್ಕೆ ತಿರುಪತಿಯ ಲಾಡು ಕೂಡ ತಂದು ವೇಟ್ ಮಾಡ್ತಾ ಇರುವಂತದ್ದು. ಇವತ್ತು ಸೋಮವಾರ ಆಗಿರುವ ಹಿನ್ನೆಲೆಯಲ್ಲಿ ದರ್ಶನ್ ಭೇಟಿಯ ವಾರದ 2 ಅವಕಾಶ ಏನಿರುತ್ತೆ ಆ 2 ಭೇಟಿಗಾಗಿ ಇವತ್ತು ಅಂತಂದ್ರೆ ಮೊದಲ ಭೇಟಿ ಇವತ್ತಾಗಿರೋದ್ರಿಂದಾಗಿ ವಿನೋದ್ ರಾಜ್ ಅವರು ಹೋದ್ರೆ ಪ್ರತ್ಯೇಕ 2 ಭೇಟಿ ಅವಕಾಶ ಮುಗಿದೋಗುತ್ತೆ. ಆದ್ರೆ ಹಿನ್ನೆಲೆಯಲ್ಲಿ ಒಟ್ಟಿಗೆ ಎಲ್ಲರೂ ತೆರಳಿದ್ರೆ ಒಂದೇ ಭೇಟಿ ಅವಕಾಶ ಅಂತಂದ್ರೆ ಒಂದೇ ಭೇಟಿಯಲ್ಲಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನವೀನ್ ಶೆಟ್ಟಿ ನಿಮ್ಮೆಲ್ಲ ಮಾಹಿತಿಗಾಗಿ ಮತ್ತೆ ಜೈಲು ಬಳಿ ಆಗಮಿಸಿದ್ದಾರೆ ವಿನೋದ್ ರಾಜ್. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆಗಮಿಸಿದ ಹಿನ್ನೆಲೆ ಚೆಕ್ ಪೋಸ್ಟ್ ಮೂಲಕ ತೆರಳಿದ್ದಾರೆ ವಿನೋದ್ ರಾಜ್. ದರ್ಶನ್ಗೆ ತಿರುಪತಿ ಲಾಡನ್ನ ದರ್ಶನ್ ಆಪ್ತ ಗೆಳೆಯ ತಂದಿದ್ದಾರೆ. ದರ್ಶನ್ ನೋಡಲು ಬಂದ ಬಾಲ್ಯದ ಗೆಳೆಯ ಶಿವಕುಮಾರ್ ಮೊನ್ನೆ ಅಷ್ಟೇ ಬಂದು ಹೋಗಿದ್ರು, ಈಗ ಮತ್ತೆ ಬಂದಿದ್ದಾರೆ. ದರ್ಶನ್ಗೆ ತಿರುಪತಿಯ ಲಡ್ಡು ತಗೊಂಡು ಬಂದಿದ್ದಾರೆ. ದರ್ಶನ್ಗಾಗಿ ತಿರುಪತಿಯ ಲಡ್ಡನ್ನ ತಂದಿದ್ದಾರೆ ಸ್ನೇಹಿತ ಶಿವಕುಮಾರ್. ತಿರುಪತಿಗೆ ಹೋಗಿ ಸ್ನೇಹಿತನಿಗೆ ಪ್ರಸಾದವನ್ನ ತಂದಿದ್ದಾರೆ. ಜೈಲು ಬಳಿ ವಿಜಯಲಕ್ಷ್ಮಿಗಾಗಿ ಈಗ ಶಿವಕುಮಾರ್ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ವಿನೋದ್ ರಾಜ್ ಕೂಡ ವಿಜಯಲಕ್ಷ್ಮಿ ಅವ್ರ ಜೊತೆಗೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಟ್ಟಾರೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 1 ತಿಂಗಳಾಯಿತು. ಈಗ ದರ್ಶನ್ ನೋಡೋದಕ್ಕೆ ಒಬ್ಬೊಬ್ಬರೇ ಗಣ್ಯರು ಆಗಮಿಸ್ತಾ ಇದ್ದಾರೆ. ಅವರ ಸ್ನೇಹಿತರೆಲ್ಲ ಬರ್ತಾ ಇದ್ದಾರೆ. ವಿನೋದ್ ರಾಜ್ ಅವರು ಬಂದು ದರ್ಶನ್ ಅವರನ್ನು ಭೇಟಿಯಾಗೋದಕ್ಕೆ ಬಂದಿದ್ದಾರೆ. ವಿಜಯಲಕ್ಷ್ಮಿ ಅವರ ಜೊತೆಗೆ ಹೋಗ್ತಾರೆ ವಿನೋದ್ ರಾಜ್. ಮತ್ತೊಂದು ಕಡೆಯಲ್ಲಿ ದರ್ಶನ್ ಭೇಟಿಯಾಗೋದಕ್ಕೆ ಶಿವಕುಮಾರ್, ದರ್ಶನ್ ಬಾಲ್ಯದ ಗೆಳೆಯ ಶಿವಕುಮಾರ್ ಮೈಸೂರಿನಿಂದ ಬಂದಿದ್ದಾರೆ. ಬರೋದ್ರ ಜೊತೆಗೆ ಅವರು ತಿರುಪತಿಯ ಲಡ್ಡನ್ನು ಕೂಡ ತಂದಿದ್ದಾರೆ. ತಿರುಪತಿಗೆ ಹೋಗಿ ದರ್ಶನ್ ಬೇಗ ಹೊರಗಡೆ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಲಡ್ಡನ್ನು ತಂದಿದ್ದಾರೆ. ಆ ಲಡ್ಡನ್ನು ಕೊಡೋದಕ್ಕೆ ಈಗ ಅವರ ಸ್ನೇಹಿತ ಶಿವಕುಮಾರ್ ಕೂಡ ಜೈಲಿನ ಹತ್ತಿರ ಬಂದಿದ್ದಾರೆ, ಪರಪ್ಪನ ಅಗ್ರಹಾರ ಜೈಲಿನ ಹತ್ತಿರ. ದರ್ಶನ್ ಅವರ ಭೇಟಿಗಾಗಿ ನಟ ವಿನೋದ್ ರಾಜ್ ಅವರು ಇವತ್ತು ಪರಪ್ಪನಗರ ಜೈಲಿನ ಬಳಿ ಬಂದಿದ್ದಾರೆ. ಇನ್ನಷ್ಟು ಭೇಟಿಗೆ ಹೋಗಬೇಕಾಗಿದೆ. ಈ ವಾರದ ಯಾವುದೇ ಭೇಟಿ ಇನ್ನೂ ಕೂಡ ದರ್ಶನ್ ಅವರದ್ದು ಆಗಿಲ್ಲ. ಆದರೆ ಜೈಲಿನ ಬಳಿ ಈಗ ಪ್ರಥಮ ಭೇಟಿಗೆ ಅಂತ ಬಂದಿದ್ದಾರೆ. ಇನ್ನಷ್ಟು ಅವರು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡು ಒಳಗಡೆ ಹೋಗ್ತಿದ್ದಾರೆ. ನನ್ನ ಜೊತೆ ನಟ ವಿನೋದ್ ರಾಜ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ದರ್ಶನ್ ಅವರ ಭೇಟಿಗೆ ಬಂದಿದ್ದೀರಿ, ತಾವು ಹೋಗ್ತಾ ಇದ್ದೀರಿ, ಏನಾದ್ರೂ ಅನುಮತಿ ಬಂದಿದೆಯಾ ಸರ್? ಸಿಕ್ಕಿದೆಯಾ? ಬಂದಿದೆ, ಕರೆದಿದ್ದಾರೆ, ಫೋನ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಏನೋ ಮೀಟಿಂಗ್ ಏನೋ ಇತ್ತು ಅಂತ ಹೇಳಿದ್ರು, ಮುಗಿತು. ಈಗ ಹೋಗ್ತಾ ಇದ್ದೀನಿ. ಸಿಕ್ಕಿದೆ, ಅವಕಾಶ ಸಿಕ್ಕಿದೆ. ದರ್ಶನ್ ಅವರು ಒಳಗಡೆ ಇದ್ದಾರೆ, ಭೇಟಿಗೆ ಹೋಗ್ತಿದ್ದಾರೆ. ಬಂದ ನಂತರ ಮಾತಾಡೋದ್ರ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರು ಒಳಗಡೆ ಹೋಗಿರೋ ವಿಚಾರಕ್ಕೆ ತಾವೇನು ಹೇಳ್ತೀರಿ? ಕಷ್ಟ ಆಗತ್ತೆ ಮನಸ್ಸಿಗೆ. ಅದು ಆಗ್ಬಾರ್ದಾಗಿತ್ತು, ಇದು ಆಗ್ಬಾರ್ದಾಗಿತ್ತು ಅಂತ ನನ್ನ ಇದು ಆಗೋಯ್ತು. ಏನ್ ಮಾಡಕ್ಕಾಗತ್ತೆ? ಈಗ ಆಗೋಗಿದ್ದಕ್ಕೆ ಬೇರೆ ಪರ್ಯಾಯ ವ್ಯವಸ್ಥೆ, ಒಬ್ಬರು ಪ್ರಾಣ ಕಳ್ಕೊಂಡಿರುವಂತ ನೋವು, ಅದನ್ನ ನಾವು ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ಅದಕ್ಕೆ ಎಷ್ಟು ಬೆಲೆ ಕೊಟ್ಟರು ಪ್ರಾಣ ವಾಪಸ್ ಬರಲ್ಲ. ಇಲ್ಲಿ ಇದು ಇನ್ನೊಂಥರ ನೋವು, ಸಂಸಾರದ ನೋವು. ಏನ್ ನಾವ್ ಹಿಂಗ್ ಅನ್ಕೊಂಡ್ವಲ್ಲ, ಈಗ ನಾವ್ ಅನ್ಕೊಂಡಿದ್ದೆ ಒಂಥರ, ಆಗಿದ್ದೆ ಇನ್ನೊಂಥರ ಅನ್ನುವಂಥದ್ದು ಎಲ್ರಿಗೂ ಒಂದು ಶಾಕ್. ಇದು ಇವರ ಇಂಡಸ್ಟ್ರಿಗೆ ದೊಡ್ಡ ಶಾಕು. ಇಂಡಸ್ಟ್ರಿ ಹೆಚ್ಚು ಕಡಿಮೆ ಇವತ್ತು ಒಂದು ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ಇಂಡಸ್ಟ್ರಿನಲ್ಲಿ. ಪರಿಸ್ಥಿತಿಗಳು ಸರಿ ಇಲ್ಲ.
ಸಿನಿಮಾಗಳ ಹತ್ರ ಅಭಿಮಾನಿಗಳು ಬರ್ತಾ ಇಲ್ಲ. ಅಂತ ಸ್ಟೇಜಲ್ಲಿ ದರ್ಶನ್ ಅವ್ರನ್ನ ನೋಡೋಕೆ ನೂರಾರು ಜನ ಅಭಿಮಾನಿಗಳು ಇನ್ನೂ ಇದ್ದಾರೆ. ಥಿಯೇಟರ್ ಹತ್ರ ಜನ ತೆರಳ್ತಾರೆ ಅಂತ ಹೇಳಿದಾಗ ಒಂದು ವಾಣಿಜ್ಯ ಲೆಕ್ಕಾಚಾರದಲ್ಲಿ ಅವರನ್ನು ನಂಬಿಕೊಂಡು ಸುಮಾರು ಜನ ಬಂಡವಾಳ ಹೂಡಿ ಸಿನಿಮಾ ಮಾಡಿದ್ದಾರೆ. ಈ ಎಲ್ಲಾರ ನೋವು ಸೇರಿ ಇದರಲ್ಲಿ ಕೂತ್ಕೊಂಡ್ಬಿಟ್ಟಿದೆ ತಿರುಗಿ. ಎರಡನ್ನೂ ಭಗವಂತ ಅಥವಾ ನಾವು ಏನು ಕಾನೂನಿಗಿಂತ ನಾವು ಯಾರು ದೊಡ್ಡವರಲ್ಲ, ಒಂದು ಸಮತೋಲನೆಯಲ್ಲಿ ಮಾಡಿ ಆ ಕಡೆ ಅವರ ನೋವನ್ನು ನಾವು ಪ್ರಾಣ ಕಳ್ಕೊಂಡವ್ರ ಮನೆಯ ನೋವನ್ನು ನಾವು ಯಾರು ಇದು ಮಾಡೋದಕ್ಕಾಗೋದಿಲ್ಲ. ಆ ಭಗವಂತನ ಹತ್ರ ಏನು ಕೇಳ್ಕೊಬೋದು, ಹುಟ್ಟುವ ಮಗು ಅವ್ರ ಮನೆಯಲ್ಲಿ ಹೆಸರು ಹೇಳುವಂತ ಒಳ್ಳೆ ಮಗು ಹುಟ್ಲಿ ಮತ್ತೊಂದು ಸರಿ ಅನ್ನುವಂಥದ್ದು ನಾವು ದೇವ್ರ ಹತ್ರ ಕೇಳ್ಕೊಬೋದು. ಇದು ನಟ ವಿನೋದ್ ರಾಜ್ ಅವರ ಮಾತು. ಅವರು ಈಗಾಗಲೇ ಏನೋ ಕೆಲವು ಜೈಲಿನ ಒಳಗಡೆ ಹೋಗಿ ಭೇಟಿಯಾಗಿ ನಾನು ಮತ್ತೆ ಹೊರಗಡೆ ಬಂದಾಗಲೂ ಕೂಡ ಅವರಿಗೆ ಸಾಂತ್ವನವನ್ನು ಹೇಳಿ ಮತ್ತೆ ಬಂದು ಮಾತಾಡ್ತೀನಿ ಅನ್ನೋ ಮಾತನ್ನ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಕಾಂತರಾಜು ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಕೋಟಿ ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣದಲ್ಲಿ ಬಂಧನದಲ್ಲಿದ್ದ ಇಡಿ ಅಧಿಕಾರಿಗಳ ತನಿಖೆಯನ್ನ ಎದುರಿಸ್ತಾ ಇದ್ದ ನಾಗೇಂದ್ರ 3ನೇ ಬಾರಿಗೆ ಜೈಲು ಸೇರಿದ್ದಾರೆ. ಶಾಸಕ ವಿ ನಾಗೇಂದ್ರ ಅಕ್ರಮ ಮೈನಿಂಗ್ ಕೇಸ್ನಲ್ಲಿ ಜೈಲು ಸೇರಿದ್ರು. ಈ ಹಿಂದೆ ನಾಗೇಂದ್ರ ಬೇಲೆಕೆರೆ ಅದಿರು ನಾಪತ್ತೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ನಾಗೇಂದ್ರ ಈಗ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ವಿ ನಾಗೇಂದ್ರ ತಾವು ಮಂತ್ರಿ ಆಗಿದ್ರು. ಮಹರ್ಷಿ ಅಭಿವೃದ್ಧಿ ನಿಗಮ ಏನಿದೆ ಅದರಲ್ಲಾಗಿರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಇವರು ನೇರವಾಗಿ ಭಾಗಿಯಾಗಿದ್ದಾರೆ. ಅಕ್ರಮವಾಗಿ ಹಣ ಟ್ರಾನ್ಸ್ಫರ್ ಆಗೋದಕ್ಕೆ ಇವ್ರ ಶಿಫಾರಸ್ನಿಂದ ಆಗಿದೆ ಅನ್ನುವ ಗಂಭೀರ ಆರೋಪ ಮತ್ತು ಇವ್ರ ಮನೆ ಮೇಲೆಲ್ಲ ರೇಡ್ ಮಾಡಿದಾಗ ಕೆಲ ದಾಖಲೆಗಳು ಕೂಡ ಸಿಕ್ಕಿತ್ತು. ಹಾಗಾಗಿ ಅವರಿಗೀಗ ಇಡಿ ಅಧಿಕಾರಿಗಳನ್ನು ತನಿಖೆ ಎದುರಿಸಿ ಮತ್ತೊಂದು ಎಲ್ಲ ಆಗಿ ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾಗೇಂದ್ರ ಅವ್ರನ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಸದ್ಯಕ್ಕೆ ನಾಗೇಂದ್ರ ಅವರಿಗೆ ಪರಪ್ಪನ ಜೈಲು ಏನು ಹೊಸತೇನಲ್ಲ, 3ನೇ ಬಾರಿ. ಈಗ ಹೆಚ್ಚಿನ ವಿವರ. ಇವತ್ತು ನಾವು KR ಪುರಂ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇವೆ. ಭೈರತಿ ಬಸವರಾಜ್ ಅವ್ರ ಹೆಂಗೆ ಏನು ಹೇಳ್ಕೊಳೋದೇನಿಲ್ಲ. ವ್ಯಾಪಾರ ಎಲ್ಲ ಮಾಡಕ್ ಬಿಡ್ತಾರಾ? ಇಲ್ಲಿ ಠಿಕಾಣ ಇಲ್ಲ. ಅಲ್ಲಿ ಮಳೆ ಬಂದ್ರೆ ಅಲ್ಲೂ ಸಾಯ್ಬೇಕು, ಬುರ್ದ ಇದ್ದನು ಅಲ್ಲೇ ಸಾಯ್ಬೇಕು. MLA ಹೆಂಗೆ? MLA ಪರವಾಗಿಲ್ಲ, ಬಟ್ ಏನಿದೆಯೋ ಹೆಂಗಿದೆಯೋ ಹಂಗೆ ಇದೆ. ನಮಸ್ಕಾರಪ್ಪ. ನಾವು ಬೀದಿ ವ್ಯಾಪಾರಿಗಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡೋದಿಲ್ಲ ಅಂತ ಹೇಳಿದ್ರು DK ಶಿವಕುಮಾರ್ ಅವರು. ಸರ್ಕಾರ ಬರೋಕ್ಕೆ ಮುಂಚೆ CM ಅವರು ಇವಾಗ ಇಲ್ದಿದ್ದು ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ.